ಈ ಒಂದು ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ ಈ ದೇಶದಿಂದ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಹೋರಾಟದನ್ನ ನಾವು ನಿರಂತರವಾಗಿ ಶಿಕ್ಷಣ ಸಚಿವ ದೇವೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ನಾವೆಲ್ಲ ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರವಿಕುಮಾರ್ ಅವರು ಎಂಎಲ್ಎ ಅವರ ನೇತೃತ್ವದಲ್ಲಿ ಇವತ್ತು ನಾವು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ ಅವರೆಲ್ಲ ನಮ್ಮ ಯುವ ಕಾಂಗ್ರೆಸ್ ಸಮಿತಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಇನ್ನು ಕೂಡ ಮುಂದಿನ ದಿನದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ಗೆ ಹೇಳಿ ಧಿಕ್ಕಾರ. ಏನು ವಿದ್ಯಾರ್ಥಿಗಳು ಕಾಕ್ರೋಚ್ ಪಾರ್ಟಿ ಅಂತ ಕೇಂದ್ರ ಸರ್ಕಾರ ನಿಜವಾಗ್ಲೂ ಪರ ಕೆಲಸ ಮಾಡ್ತಾ ಇದೆ, ಇಲ್ಲ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಒಗ್ಗೂಡಿದ್ರೆ ಇನ್ನೆರಡೇ ವರ್ಷ ಎಂತ ನರೇಂದ್ರ ಮೋದಿ ಪ್ರಯತ್ನ ಮಾಡಿದ್ರು, ಅದನ್ನ ಎಲ್ಲ ಪಕ್ಷಾತೀತವಾಗಿ ಅದನ್ನ ತಡ್ಕೊಂಡೇ ಬಂದಿದ್ದು. ಈಗ ಈ ನೀಟ್ ಅನ್ನೋ ಒಂದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಲಿ ಇವತ್ತು ಅವರು ಒಂದು ಗೂಂಡಾಗಿರಿ ಮಾಡುವಂತದ್ದು, ಈ ಶಿಕ್ಷಣ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಮಾಡುವಂತ ವ್ಯವಸ್ಥೆನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಗೃಹ ಸಚಿವ ಅಮಿತ್ ಶಾ ಹಾಗೂ ಶಿಕ್ಷಣ ಸಚಿವ ದೇವೇಂದ್ರ ಪ್ರಧಾನ್ ಈ ಘಟನೆಯಾಗಿ ಆಗಲೇ 3 ತಿಂಗಳಾದ್ರೂ ಕೂಡ ಇವತ್ತು ಅವರು ರಾಜೀನಾಮೆ ಕೊಡ್ತಾ ಇಲ್ಲ. ಇವತ್ತು ಏನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂತು, ಯಾವ ಉದ್ದೇಶ ಇಟ್ಕೊಂಡು ಬಂತು? ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ವರ್ಷಕ್ಕೆ 2 ಕೋಟಿ ಶಿಕ್ಷೆ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಕೊಟ್ರು? ಉದ್ಯೋಗ ಕೊಡೋದಿರ್ಲಿ, ಇವತ್ತು ಎಕ್ಸಾಮ್ ಅಲ್ಲಿ ಇವತ್ತು ಅವ್ಯವಹಾರ ಮಾಡ್ತಾ ಇದಾರೆ. ಇವನ್ನೆಲ್ಲನೂ ಖಂಡಿಸಿ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಎಲ್ಲರೂ ಕೂಡ ಇವತ್ತು ದೊಡ್ಡ ಹೋರಾಟನ ಮಾಡ್ತಾ ಇದ್ದಾರೆ. ಅವ್ರನ್ನ ಇವತ್ತು ಬಂಧಿಸುವ ಮುಖಾಂತರ ಇವತ್ತು ಸಂವಿಧಾನ ವಿರೋಧಿ ನೆಲೆಯನ್ನ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸಂಜಯ್ ವಾಂಚು 25 ದಿನ ಆಯ್ತು ಅಂತ ಕಾಣುತ್ತೆ ಅವರು ಉಪವಾಸ ಕೂತು, ಅವ್ರನ್ನ ಹೋಗಿ ಇವತ್ತು ಮಾತಾಡ್ಸೋರಿಲ್ಲ. ಕೇಂದ್ರದಲ್ಲಿ ಏನ್ ಬಿಜೆಪಿ ಸರ್ಕಾರ ಇದೆ, ಹೋಗಿ ಅವರನ್ನ ಏನ್ ಉಪವಾಸ ನಿರಸನ ಆಗಿದ್ದಾರೆ ಅವ್ರನ್ನ ಹೋಗಿ ಒಂದು ಮಾನವೀಯತೆ ದೃಷ್ಟಿಯಿಂದಲೂ ಕೂಡ ಇವತ್ತು ಮಾತಾಡಿಸ್ತಾ ಇಲ್ಲ. ಏನು ಈ ಒಂದು ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ ಈ ದೇಶದಿಂದ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಹೋರಾಟದನ್ನ ನಾವು ನಿರಂತರವಾಗಿ ಶಿಕ್ಷಣ ಸಚಿವ ದೇವೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ನಾವೆಲ್ಲ ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರವಿಕುಮಾರ್ ಅವರು ಎಂಎಲ್ಎ ಅವರ ನೇತೃತ್ವದಲ್ಲಿ ಇವತ್ತು ನಾವು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ ಅವರೆಲ್ಲ ನಮ್ಮ ಯುವ ಕಾಂಗ್ರೆಸ್ ಸಮಿತಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಇನ್ನು ಕೂಡ ಮುಂದಿನ ದಿನದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ನಿಂತಿರ್ತಕ್ಕಂಥ ಯುವಕರ ಕಣ್ಮಣಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಎಂದಿಗೂ ಅವ್ರು ಮಾಡಿರೋ ಕಾರ್ಯಕ್ರಮಗಳೆಲ್ಲ ನೋಡಿದಿರಲ್ವಾ? ವಿದ್ಯಾರ್ಥಿಗಳ ಪರವಾಗಿ ಸಮ್ಮೇಳನದಲ್ಲಿ ಯಾವ ತರ ನಡೆಸ್ಕೊಂಡ್ರು ನೋಡಿದಿರಲ್ವಾ? ಇವತ್ತು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರೆ ನಮ್ಮ ಶಾಸಕರಾದ ರವಿಕುಮಾರ್ ನರೇಂದ್ರ ಮೋದಿ ವಿರುದ್ಧವಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇವಾಗ ಕೊಡ್ತಾ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಯಾಕೆ ನೀವು ಬಾಯ ಬಿಡ್ತಲ್ಲ? ಇನ್ಸ್ಟಾಗ್ರಾಮ್ ನೋಡಿದ್ರ ಇಲ್ವಾ? ನಿಮ್ಮ ತರನೇ ಇರೋ ವಿದ್ಯಾರ್ಥಿಗಳಿಗೆ ಹೊಡೆದಿದ್ರೆ ಇದೇ ರೀತಿ ಬಾಯಿ ಮುಚ್ಕೊಂಡು ಕುತ್ಕೋತಾ ಇದ್ರ? ಮಂಡ್ಯದಲ್ಲಿ ಹೊಡೆದಿದ್ರೆ ಪೊಲೀಸ್ನವ್ರು ಕುತ್ಕೋತಾ ಇದ್ರ? ಡೆಲ್ಲಿಯಲ್ಲಿ ಒದೆ ತಿಂತಾರ ಸ್ಟೂಡೆಂಟ್ ನಿಮ್ಮ ಅಣ್ಣ ತಮ್ದಿರ ಅಲ್ವಾ? ಏನೋ ಅಲ್ವೇನಾ? ಇನ್ಸ್ಟಾಗ್ರಾಮ್ ನೋಡ್ಲಿಲ್ವಾ? ಟಿವಿ ನೋಡ್ಲಿಲ್ವಾ? ಅವ್ರು ಯಾಕೆ ಒದೆ ತಿಂತಾ ಇದಾರೆ? ಅವ್ರೇನ್ MLA ಆಗ್ಬೇಕು, MP ಆಗ್ಬೇಕು, ನರೇಂದ್ರ ಮೋದಿ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಒದೆ ತಿಂತಾವ್ರ? ನೀಟ್